ವಿಜಯನಗರ ಜಿಲ್ಲೆ ಬೀರಬ್ಬಿಯಲ್ಲಿ ನಡೆದಿದ್ದ ಭೀಕರ ಕೊಲೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಪಾಪಿ ತಂದೆಯೇ ಮಗನ ಭೀಕರ ಹತ್ಯೆಗೈದಿದ್ದಾನೆ. ಮಗನ ದೇಹದ ಭಾಗಗಳನ್ನ ತುಂಡು ತುಂಡಾಗಿ ಕತ್ತರಿಸಿ ಗೋಣಿ ಚೀಲದಲ್ಲಿ ತುಂಬಿದ್ದ ಪಾಪಿ ತಂದೆ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೆಂಡತಿಯ ಅನೈತಿಕ ಸಂಬಂಧಕ್ಕೆ ಮಗ ಬೆಂಬಲವಾಗಿದ್ದೇನೆಂಬ ಶಂಕೆಯಿಂದ ಈ ಕೃತ್ಯ ಎಸಗಿದ್ದಾನೆ. ಪೊಲೀಸರ ತನಿಖೆಯಲ್ಲಿ 55 ವರ್ಷದ ತಂದೆ ಬಡಕಪ್ಪನರ್ ತಪ್ಪೊಪ್ಪಿಕೊಂಡಿದ್ದು ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಹೂವಿನಹಡಗಲಿ ಡಿವೈಎಸ್ಪಿ ವಸಂತ ಚೌಹಾಣ್ ಮಾರ್ಗದರ್ಶನದಲ್ಲಿ ಸಿಪಿಐ ಮಲ್ಲಪ್ಪ ಹೂಗರ್, ಪಿಎಸ್ಐ ಭರತ್ ಪ್ರಕಾಶ್ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಈ ಸಂಬಂಧ ಹಿರೇಹಡಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿರೇಹಡಗಲಿ ಪೊಲೀಸ್ ಠಾಣಾ ವ್ಯಾಪ್ತಿ ಬೀರಬ್ಬಿ ವಿಲೇಜ್ ಅಲ್ಲಿ ಒಂದು ಹಳ್ಳದಲ್ಲಿ ಒಂದು ಗೋಣಿ ಚೀಲದೊಳಗೆ ಒಂದು ಮೇಲ್ ಬಾಡಿ, ಡಿಕಂಪೋಸ್ ಬಾಡಿ ಸಿಕ್ಕಿದೆ ಅಂತ ಮಾಹಿತಿ ಮೇರೆಗೆ ಸ್ಥಳ ಭೇಟಿ ನೀಡಿ ಅನಂತರದಲ್ಲಿ ಅಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸಿದಾಗ ಆ ಬಾಡಿ ಮೇಲಿದ್ದಂಥ ಡಿಕಂಪೋಸ್ ಬಾಡಿ ಮೇಲಿದ್ದಂಥ ಬಟ್ಟೆ ಆಧಾರದ ಮೇಲೆ ಅದು ಬೀರಪ್ಪ ಸುಮಾರು 24 ಇಯರ್ಸ್ ಬೀರಬ್ಬಿ ವಿಲೇಜ್ ಅವರೇ ಅಂತ ಐಡೆಂಟಿಫೈ ಆಗುತ್ತೆ. ಆ ನಂತರದಲ್ಲಿ ಪರಿಶೀಲನೆ ಮಾಡಿದಾಗ ಈ ಬೀರಪ್ಪ ಅನ್ನೋರು ಮಿಸ್ಸಿಂಗ್ ಆಗಿರೋ ಬಗ್ಗೆ ಅವರ ತಾಯಿಯಾದ ಲಕ್ಷ್ಮಮ್ಮ ಫೆಬ್ರವರಿ ತಿಂಗಳು 11ನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲೂ ಎಲ್ಲ ತನಿಖೆ ಮಾಡಲಾಗಿರುತ್ತದೆ, ಬಟ್ ಅವರಿನ್ನೂ ಪತ್ತೆ ಆಗಿರಲ್ಲ. ಆ ನಂತರದಲ್ಲಿ ಇದು ಬಾಡಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡಿದಾಗ ಇದು ಆರೋಪಿ ಮೃತನ ತಂದೆ ಅಂತಲೇ ತಿಳಿದು ಬರುತ್ತೆ. ಅವರ ಆರೋಪಿ ಮತ್ತು ಅವ್ರ ಹೆಂಡತಿ ಏನು ಈ ಡಿಸೀಸ್ಡ್ ಅವ್ರ ತಾಯಿ ಇದ್ದಾರೆ ಮತ್ತು ಅವ್ರ ತಂದೆಗೆ ನಡುವೆ ಡಿಸ್ಪ್ಯೂಟ್ ಇರುತ್ತೆ. ಸೊ ಡಿಸ್ಪ್ಯೂಟ್ ರಿಲೇಟೆಡ್ ಈ ತಂದೆ ಮನೆಯಿಂದ ಹೆಚ್ಚಿಗೆ ಕಾಲ ಹೊರಗಡೆನೇ ಇರ್ತಾರೆ. ಆನಂತರದಲ್ಲಿ ಆವತ್ತು ಈ ಅಪರಾಧ ನಡೆದಂಥ ದಿನ ತಾಯಿ ಬೇರೆ ಊರಿಗೆ ಕೆಲಸದ ಮೇಲೆ ಹೋಗಿರ್ತಾರೆ. ಆವಾಗ ಅಪ್ಪ ಮಗನ ಮಧ್ಯೆ ಈ ವಿಷಯಕ್ಕೆ ವಾಗ್ವಾದ ಶುರುವಾಗಿ ಆನಂತರದಲ್ಲಿ ಆರೋಪಿ ಮಗನಿಗೆ ಒಂದು ವೆಪನಿಂದ ಅಸಾಲ್ಟ್ ಮಾಡಿ ಅವ್ರದ್ದು ಡೆತ್ ಆಗುತ್ತೆ. ಆನಂತರದಲ್ಲಿ ಅವರ ಬಾಡಿನ ಒಂದು ಗೋಣಿ ಚೀಲದೊಳಗೆ ಹಾಕಿ ಈಗ ಕಳೆದ ಸುಮಾರು ವರ್ಷದಿಂದ ಆರೋಪಿ ಮತ್ತು ಅವ್ರ ಹೆಂಡತಿ ಏನಿದ್ದಾರೆ ಲಕ್ಷ್ಮಮ್ಮ, ಅವರಿಬ್ಬರು ಮಧ್ಯೆ ಡಿಸ್ಪ್ಯೂಟ್ ಇರುತ್ತೆ. ಸೊ ಈ ಡಿಸ್ಪ್ಯೂಟಲ್ಲಿ ಮಗ ತಾಯಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂತ ತಂದೆಗೆ ಕೋಪ ಇರುತ್ತೆ. ಸೊ ಅದನ್ನು ಅವರು ಕೋಪ ಇರೋದ್ರಿಂದ ಆವತ್ತಿನ ದಿನ ಈ ಥರ ಒಂದು ಘಟನೆ ನಡೆದಿದೆ. ಆರೋಪಿ ಸಿಕ್ಕಿ